ಹಿರಿಯರೇ, ಇವತ್ತಿನ ದಿವಸ ಸಂಕೇಶ್ವರ ಪೊಲೀಸ್ ಠಾಣೆ ವತಿಯಿಂದ ಈ ರಂಜಾನ್ ಹಬ್ಬದ ಪ್ರಯುಕ್ತ ಪೂರ್ವವಾಗಿ ಶಾಂತತಾ ಸಭೆಯನ್ನು ಹಾಕಿಕೊಂಡಿದ್ದು, ಈ ಶುಭ ಮುಂಜಾನೆ ಎಲ್ಲರಿಗೂ ಶುಭ ಮುಂಜಾನೆ ನಮಸ್ಕಾರಗಳು. ಶ್ರೀ ದಸ್ಗೀರ್ ಬಾಬು ತೇರ್ನಿ, ಬಿಲಾಲ್ ಮಸೀದಿ ಅಧ್ಯಕ್ಷರು ಹಾಗೂ ಶಿರ್ಕೋಳಿ ಸರ್ ಅವರು, ನಲ್ವಡೆ ಸರ್ ಅವರು ಹಾಗೂ ಬಂಡು ಸರ್ ಅವರೇ ಹಾಗೂ ಇನ್ನಿತರ ಮಹೇಶ್ ಅವರೇ ಹಾಗೂ ಮೊಮಿನ ಮಸೀದಿ ಅಧ್ಯಕ್ಷರಾದ ಅಲ್ತಾಫ್ ಕಾಲಿಕಾಜ್ ಅವರೇ ಹಾಗೂ ಶ್ರೀ ರಿಯಾಜ್ ಪರಿಬಂದ್ ಅವರೇ, ಶ್ರೀ ಮುಸ್ತಫಾ ಮಕಾಂದಾರ್ ಅವರೇ, ಅಲ್ತಫಾ ಸಾಯನ್ ಅವರು ನೂರಾನಿ ಮಸೀದಿ ಅಧ್ಯಕ್ಷರು, ಕಮ್ತಿ ಮದಿನಾ ಮಸೀದಿ ಅಧ್ಯಕ್ಷರು ಹಾಗೂ ಇನ್ನುಳಿದ ಶ್ರೀಯುತ ನದಾಫ್ ಸರ್ ಅವರೇ, ಇವರೇನದೆ ವೇದಿಕೆ ಮೇಲೆ ಹಾಸಿದಂಥ ಎಲ್ಲ ಹಿರಿಯರೇ ಹಾಗೂ ಮುಖಂಡರೇ, ಇವತ್ತಿನ ದಿವಸ ಈ ಪ್ರತಿ ವರ್ಷದಂತೆ ರಂಜಾನ್ ಹಬ್ಬವನ್ನು ಈ ವಿಜೃಂಭಣೆಯಿಂದ ಹಾಗೂ ಶಾಂತಿಯುತವಾಗಿ ಸೌಹಾರ್ದತೆಯಿಂದ ಆಚರಿಸುವುದಕ್ಕೋಸ್ಕರ ಈ ಸಭೆಯನ್ನು ಹಮ್ಮಿಕೊಂಡಿದ್ದು, ಈ ಸಭೆಯ ಅಧ್ಯಕ್ಷತೆಯನ್ನು ಮಾನ್ಯ ಶ್ರೀ ಔಜಿ ಸರ್ ಅವರು ನೇತೃತ್ವ ವಹಿಸಿಕೊಂಡಿದ್ದು, ತಮ್ಮ ಹಿರಿಯರು ತಮ್ಮ ಈ ರಂಜಾನ್ ಹಬ್ಬವನ್ನು ಅತಿ ಶಾಂತಿಯುತವಾಗಿ ವಿಜೃಂಭಣೆಯಿಂದ ಹಾಗೂ ಸೌಹಾರ್ದ ಆಚರಿಸುವ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಒಬ್ಬೊಬ್ಬರಾಗಿ ಈ ಸಭೆಯ ಮೂಲಕ ಪ್ರಸ್ತಾಪ ಮಾಡಬೇಕಂತ ವಿನಂತಿಸುತ್ತಾರೆ. ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ಸಂಕೇಶ್ವರ ಪೊಲೀಸ್ ಠಾಣೆ ವತಿಯಿಂದ ಬುಧವಾರ ದಿನಾಂಕ 18 ಮಾರ್ಚ್ 2026ರಂದು ರಂಜಾನ್ ಹಬ್ಬದ ಪ್ರಯುಕ್ತವಾಗಿ ಶಾಂತತಾ ಸಭೆಯನ್ನು ಆಯೋಜನೆ ಮಾಡಲಾಗಿತ್ತು. ರಂಜಾನ್ ದಿನ 5 ಮಸ್ಜಿದ್ದಿಂದ ವೀರರಾಣಿ ಕಿತ್ತೂರು ಚೆನ್ನಮ್ಮ ಸರ್ಕಲದವರೆಗೆ ಎಲ್ಲರೂ ಸಮಾಜದವರು ಮುಂಜಾನೆ ಆಗಮಿಸಿ ಅಲ್ಲಿಂದ SD ಹೈಸ್ಕೂಲ್ ಹತ್ತಿರ ಇರುವ ಈದ್ಗಾ ಮೈದಾನಕ್ಕೆ 9:30 ಗಂಟೆಗೆ ನಮಾಜ್ ಮಾಡಲು ತೆರಳಲಿದ್ದಾರೆ. ಸೌಹಾರ್ದತೆ ಶಾಂತತೆಯಿಂದ ಹಬ್ಬ ಆಚರಣೆ ಮಾಡಲು ಸಭೆಯಲ್ಲಿ ಕೋರಲಾಯಿತು. CPI ಶಿವಶರಣ್ ಔಜಿ ಇವರು ಸಭೆಯ ನೇತೃತ್ವವನ್ನು ವಹಿಸಿ ಸಲಹೆ ಸೂಚನೆಯನ್ನು ಆಲಿಸಿದರು. ಈ ಒಂದು ಸಭೆಗೆ ಉಪಸ್ಥಿತಿ ಮುಖಂಡರಾದ ಅಮರ್ ನಲ್ಲೋಡೆ, ಮುಕ್ತಾರ್ ನದಾಫ್, ಶ್ರೀಕಾಂತ್ ಹತ್ನೂರೆ, ಶ್ರೀಕಾಂತ್ ಪರೇಟ್, ಅಲ್ತಾಫ್ ನದಾಫ್, ರಿಯಾಜ್ ಫನಿಬಂದ್, ದಿಲೀಪ್ ಹೊಸಮನಿ, ಸಂಜಯ್ ಶಿರ್ಕುಳಿ, ಮಹೇಶ್ ಹಟ್ಟಿಹೊಳಿ, ದಸ್ತಗೀರ್ ದೇಸಾಯಿ, ಸಮೀರ್ ಸೋಲಾಪುರೆ, ಇಮ್ರಾನ್ ನಾಲ್ಬಂದ್, DB ತೇರ್ನಿ, ಮಲಿಕ್ ಜಮಾದಾರ್, ಸಕಿಲ್ ಮಕಾಂದಾರ್, ಫರ್ವೇಜ್ ಮುಲ್ಲಾ, ಅಲ್ತಾಫ್ ಶೈನ್ನವರ್, ಮುಸ್ತಫಾ ಮಕಾಂದಾರ್, ಅಸ್ಲಂ ಅಲಸಂಗಿ, ಜಾವೇದ್ ಸನದಿ, ಸುಹೇಬ್ ಹವಾಲ್ದಾರ್, ಸಲೀಂ ಬಾರ್ಗೀರ್, ಶಬ್ಬೀರ್ ಬೆಪಾರಿ, ಜೋಸಫ್ AH ಮೊದಲಾದವರು ಉಪಸ್ಥಿತರಿದ್ದರು. ಮೊದಲಿಗೆ PSI ಉಮೇಶ್ ಶೆಟ್ಟಿಮನಿ ಇವರು ಸ್ವಾಗತಿಸಿದರು. ವಿಠಲ್ ಮುರ್ಕಿಭಾಯಿ ಇವರು ವಂದಿಸಿದರು. ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್. गुड़ी पड़वा के भी सबको हार्दिक शुभकामनाएं। सर, हमारे संकेश्वर गांव में जो भी फेस्टिवल्स होते हैं वो सभी प्यार से एक बंधुत्व के भाव से होते हैं। अभी योगी साहब ने बताया सुबह 5 मस्जिदों से चन्नामठ सर्कल में सब लोग इकट्ठा होकर जुलूस करते हुए आप ईदगाह को जाके वहाँ पे नमाज पढ़ करेंगे। बहुत अच्छी बात है। हम भी आपके साथ हर बरस हम मनाते, इसके पहले भी मनाते आ रहे थे, इसके आगे भी ऐसा ही मनाएंगे। इससे विचार व्यक्त करते हुए फिर एक बार हम सभी को रमज़ान और आने वाली ईद के मुबारकबाद देते हुए और कुछ ರೀತಿಯಾಗಿ ಇವತ್ತು ಏನು ನಾಳೆ ಬರುವಂಥ ನಮ್ಮ ರಂಜಾನ್ ಹಬ್ಬದ ಪ್ರಯುಕ್ತ ಒಂದು ಪೂರ್ವವಾಗಿ ಶಾಂತತಾ ಸಭೆಯನ್ನು ಪೊಲೀಸ್ ಇಲಾಖೆಯವರು ಕರೆದೋದಕ್ಕೆ ಅವ್ರಿಗೂ ಕೂಡ ಧನ್ಯವಾದ ಹೇಳ್ತೀನಿ. ಇಲ್ಲಿ ಆಗಮಿಸಿದಂಥ ಎಲ್ಲ ಮುಸ್ಲಿಂ ಸಮಾಜದ ಬಾಂಧವರಿಗೂ ಹಾಗೂ ಎಲ್ಲ ಸಮುದಾಯದ ಬಾಂಧವರಿಗೂ ಅದ್ರ ಜೊತೆಗೆ ಅಡ್ವಾನ್ಸ್ ಆಗಿ ಈದ್ ಮುಬಾರಕನ್ನ ಹೇಳ್ತೀನಿ. ಇದೀಗಂತೆ ಅಧ್ಯಕ್ಷರು ಹೇಳಿದಂತೆ ಶುಕ್ರವಾರ ಅಥವಾ ಶನಿವಾರ 2 ದಿವಸದಲ್ಲಿ ಆಗ್ತದೆ. 2 ದಿವಸದಲ್ಲಿ ಯಾವ ದಿವಸ ಚಂದ್ರಮ ಕಾಣ್ತಾರ ಆ ದಿವಸ ಅದು ಆಗುತ್ತೆ ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ತಾವೆಲ್ಲರೂ ಕೂಡ ನಾವು ಹಬ್ಬವನ್ನು ನಿಮ್ಮ ಜೊತೆಗೆ ನಾವು ಬರ್ತೀವಿ. ನಮ್ಮನ್ನು ಎಲ್ಲರೂ ಕರೀರಿ, ನಾವು ಎಲ್ಲರೂ ಬಿರಿಯಾನಿ ತಿನ್ನಕ್ಕೆ ನಮ್ಮನ್ನು ಕರೀರಿ, ನಾವೆಲ್ಲರೂ ಬರ್ತೀವಿ. ಸ್ವಲ್ಪ ಬಿರಿಯಾನಿ ತಿನ್ನಕ್ಕೆ ಯಾರು ಬರಲಿಲ್ಲ ಅಂದ್ರೆ ಡಬ್ಬಗಳು ಕೊಟ್ಟರೆ भी ನಾವು जब ईद जो है जुम्मा होंगी नहीं तो शनिवार होंगी दिन होंगी, तो उस दिन क्या है मालूम है, 5 मस्जिदों के सामने से हम लोगों को सब बोला हो कि कित्तूर चंद्रमा सर्कल से सब जने मिलके चलते जाएंगे और ईदगाह पर 10 बजे हमारी नमाज होंगी।
उसके बाद में क्या है, सब का लोग मिलकर कब्रस्तान को आएंगे, कब्रस्तान से अपने अपने घर को 5 ಮಸೀದಿ ಅದ 5 ಮಸೀದಿಯಿಂದ ನಮ್ಮ ಏರಿಯಾ ವೈಸ್ ಅಂದ್ರೆ ಬಿಲಾಲ್ ಮಸೀದಿ ಯಾವ ಏರಿಯಾದಾಗ ಅದಾರ, ನೂರಾನಿ ಮಸೀದಿ, ಮೊಮಿನ್ ಮಸೀದಿ, ಆ ಏರಿಯಾದಿಂದ ನಾವು ಚೆನ್ನಮ್ಮ ಸರ್ಕಲ್ಗೆ ಬರೋರು, ಜುಮ್ಮಾ ಮಸೀದಿ ಆ ಸರ್ಕಲ್ಗೆ ಬರೋರಲ್ಲಿ ಚೆನ್ನಮ್ಮ ಸರ್ಕಲ್ದಿಂದ ನಮ್ದು ಜುಲೂಸು 10 ಗಂಟೆಗೆ ನಮ್ಮ ನಮಾಜ್ ಪಾಠನ ನಡ್ಕೋತ ಹೋಗಾರ. ಬೈಕ್ ಏನೂ ಇಲ್ಲ, ಬೈಕ ಕಾರ ಬಡ್ಡಿ ಇದಾಗ ಅಂತ ಅದಾದಮೇಲೆ ಬರುವ 20ನೇ ತಾರೀಕು ಬರ್ತಕ್ಕಂಥ ರಂಜಾನ್ ಹಬ್ಬದ ಪ್ರಯುಕ್ತ ಹಬ್ಬಗಳು ಪ್ರತಿ ತಿಂಗಳು ಪ್ರತಿ ವರ್ಷ ಬರ್ತಾವ. ಆದರೆ ನಮ್ಮ ಪೊಲೀಸ್ ಇಲಾಖೆಯಿಂದ ಯಾವುದೇ ಒಂದು ಹಬ್ಬ ಆಗಿರ್ಬೋದು, ಜಾತ್ರೆ ಆಗಿರ್ಬೋದು, ಪೂರ್ವಭಾವಿಯಾಗಿ ಇರ್ತಕ್ಕಂಥ ಶಾಂತತಾ ಸಭೆ ಉದ್ದೇಶ ಏನಪ್ಪ ಅಂತಂದರೆ ಈ ಹಬ್ಬಗಳನ್ನು ಮುಂಚಿತವಾಗಿ ಸುಮಾರು ವರ್ಷಗಳಿಂದ ಎಲ್ಲರೂ ಯಾವುದೇ ಹಿಂದೂ ಮುಸ್ಲಿಂ ಧರ್ಮದ ಭೇದ ಭಾವ ಇಲ್ಲದೆ ಒಂದು ಕೋಮು ಸೌಹಾರ್ದತೆಯಿಂದ ಶಾಂತಿಯ ಸಂಕೇತವಾಗಿ ನಾವು ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೆಯದಂತೆ ನಾವು ಇಲ್ಲಿವರೆಗೂ ಒಂದು ಒಳ್ಳೆಯ ರೀತಿ ಹಬ್ಬಗಳನ್ನು ಆಚರಣೆ ಮಾಡಿಕೊಂಡು ಬಂದಿದ್ದೀವಿ. ಅದಕ್ಕೆ ನಮ್ಮ ಪೊಲೀಸ್ ಇಲಾಖೆಯ ನಾವು ಸಹಕಾರ ಕೇಳ್ತಾ ಇದ್ದೆವು. ಅದೇ ಜೊತೆ ನಾವು ನಮ್ಮ ಪೊಲೀಸ್ ಇಲಾಖೆಯ ಬಂದೋಬಸ್ತ್ ನಾವು ಏನು ಅವತ್ತಿನ ದಿನ ಇರಬೇಕು, ಬೆಳಗ್ಗೆಯಲ್ಲಿ ಏನು ಬ್ಯಾರಿಕೇಡಿಂಗ್ ಆಗಿತ್ತು, ಆಮೇಲೆ ಮಾಸ್ಕ್ ಕಡೆ ಪೊಲೀಸ್ ಬಂದೋಬಸ್ತ್ ಇತ್ತು, ಹಾಗೂ ಪ್ರಮುಖ ಸರ್ಕಲ್ಗಳಲ್ಲಿ ನಮ್ಮ ಪೊಲೀಸ್ ಬಂದೋಬಸ್ತ್ ಇತ್ತು. ಅದು ನಮ್ಮ ಪೊಲೀಸ್ ಇಲಾಖೆಯಿಂದ ಮಾಡ್ತೀವಿ. ಹಾಗೆ ಟ್ರಾಫಿಕ್ ಏನು ಸ್ವಲ್ಪ ತೊಂದರೆ ಆಗ್ತದೆ ಅಂತ ಹೇಳ್ತಾರಲ್ಲ, ಈಗಾಗಲೇ ಸಭೆ ಮುಖಾಂತರ ಹೇಳಿದರು. ಅಲ್ಲಿ ಕೆಲವೊಂದು ನಾವು ಅಕಸ್ಮಾತ್ತಾಗಿ ಸಂದರ್ಭ ಏನಾದ್ರು ಟ್ರಾಫಿಕ್ ಬಂತಪ್ಪ ಅಂದ್ರೆ 1 ವೇ ಮಾಡಿ ನಾವು ಅಲ್ಲಿ ಬ್ಯಾರಿಕೇಡಿಂಗ್ ಮಾಡಿಕೊಂಡು ವಾಹನ ಸವಾರರಿಗೆ ಮತ್ತು ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ಸುಗಮ ಸಂಚಾರಕ್ಕೆ ಅನುಕೂಲ ಮಾಡ್ತೀವಿ. ಆಮೇಲೆ ಪ್ರೇಯರಲ್ಲಿ ಏನು ಇದರಲ್ಲಿ ಪ್ರೇಯರ್ ಏನು SUS ಮುಂದ್ಗಡೆ ಇದೆ, ಅಲ್ಲಿ ಸಹಿತ ಅದು ರೋಡಲ್ಲಿ ಸ್ವಲ್ಪ ಜಾಸ್ತಿ ಇದು ಮಾಡಿದ್ರೆ ಅದು ಸಿಂಗಲ್ ರೋಡ್ ನಾವು ಸ್ವಲ್ಪ ಬ್ಯಾರಿಕೇಡಿಂಗ್ ಮಾಡಿಕೊಂಡು ಅದನ್ನು ಸಹಿತ ನಾವು ಅನುಕೂಲ